ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ನಮಸ್ಕಾರಗಳು. ಧೈರ್ಯ, ಸಾಹಸ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರಾಗಿರುವ ಸಿಂಹರಾಶಿಯವರೇ, ನಿಮ್ಮೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟದ ಬಗ್ಗೆ ಚರ್ಚಿಸಲಿದ್ದೇವೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆಯ ಅಗತ್ಯವಿದೆ. ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆಯ ಪ್ರವೇಶವಾಗಲಿದೆ ಅಥವಾ ಈಗಾಗಲೇ ಆಗಿರಬಹುದು. ಅವಳು ನಿಮ್ಮ ಪಾಲಿನ ದೊಡ್ಡ ಶತ್ರುವಾಗಿ ಪರಿಣಮಿಸಲಿದ್ದಾಳೆ. ಅವಳಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಹಳಿತಪ್ಪುವ ಸಾಧ್ಯತೆಯಿದೆ. ಆದ್ದರಿಂದ ಈಗಲೇ ಎಚ್ಚೆತ್ತುಕೊಳ್ಳಿ, ಕಣ್ಣುಗಳನ್ನು ತೆರೆದು ನೋಡಿ. ಇಲ್ಲವಾದರೆ ನೀವು ಊಹಿಸಲು ಸಾಧ್ಯವಾಗದಂತಹ ಸಂಕಷ್ಟಗಳಿಗೆ ಸಿಲುಕಬೇಕಾಗುತ್ತದೆ. ವಿಶೇಷವಾಗಿ ಸಾಲದ ಸುಳಿ ಮತ್ತು ಮಾನಸಿಕ ನೋವು ನಿಮ್ಮನ್ನು ಕಾಡಬಹುದು. ಈ ಜನವರಿ ತಿಂಗಳ ನಂತರ ಸಿಂಹರಾಶಿಯವರ ಜೀವನದಲ್ಲಿ ಅದ್ಭುತವಾದ ಮತ್ತು ಕ್ರಾಂತಿಕಾರಕವಾದ ಬದಲಾವಣೆಗಳು ಸಂಭವಿಸಲಿವೆ. ನೀವು ಇಲ್ಲಿಯವರೆಗೆ ಕಂಡ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಿದೆ. ನೀವು ಎಲ್ಲಾ ರಂಗಗಳಲ್ಲೂ ಅದೃಷ್ಟಶಾಲಿಯಾಗಲಿದ್ದೀರಿ. ಆದರೆ ಈ ಅದೃಷ್ಟವನ್ನು ಪಡೆದುಕೊಳ್ಳುವ ಮುನ್ನ ನಿಮ್ಮ ಹಾದಿಯಲ್ಲಿ ಬರುವ ಮುಳ್ಳುಗಳ ಬಗ್ಗೆ ಅರಿಯುವುದು ಬಹಳ ಮುಖ್ಯ. ನೀವು ದುರ್ಗಾಮಾತೆಯ ಪರಮಭಕ್ತರಾಗಿದ್ದರೆ ಮತ್ತು ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಬಯಸುವುದಾದರೆ ಭಕ್ತಿಯಿಂದ ಜೈ ದುರ್ಗಾಮಾತೆ ಎಂದು ಸ್ಮರಿಸಿ. ನಿಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸಲು ದೇವರ ಆರಾಧನೆ ಬಹಳ ಮುಖ್ಯ. ಸಿಂಹರಾಶಿಯವರ ಜೀವನದಲ್ಲಿ ಇಲ್ಲಿಯವರೆಗೆ ಸಾಕಷ್ಟು ಏರಿಳಿತಗಳು ಬಂದಿರಬಹುದು. ಆದರೆ ಈಗ ಬರುವ ಬದಲಾವಣೆಗಳು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಲಿವೆ. ನಿಮ್ಮ ಜಾತಕದಲ್ಲಿರುವ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನೀವು ಅನುಭವಿಸುತ್ತಿರುವ ಕಷ್ಟಗಳು ಹೇಗೆ ದೂರವಾಗುತ್ತವೆ ಮತ್ತು ಯಾವ ಮಾರ್ಗವನ್ನು ಅನುಸರಿಸಿದರೆ ನೀವು ಯಶಸ್ಸನ್ನು ಪಡೆಯಬಹುದು ಎಂಬುದನ್ನು ನಾವು ಈ ಸ್ಕ್ರಿಪ್ಟ್ನಲ್ಲಿ ವಿವರವಾಗಿ ನೋಡೋಣ. ನಿಮ್ಮ ಶತ್ರುವಾಗಿರುವ ಆ ಮಹಿಳೆ ಯಾರು? ಅವಳು ನಿಮ್ಮ ಹೆಸರನ್ನು ಕೆಡಿಸಲು ಅಥವಾ ನಿಮ್ಮ ಸಂಪತ್ತನ್ನು ನಾಶ ಮಾಡಲು ಹೇಗೆ ಪ್ರಯತ್ನಿಸುತ್ತಾಳೆ? ಆಕೆಯಿಂದ ದೂರವಿರುವುದು ಹೇಗೆ? ಇವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡುತ್ತೇವೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಈ ಮಾಹಿತಿಯನ್ನು ಸಣ್ಣದು ಬಿಡದಂತೆ ಗಮನಿಸಿ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನ, ಕಣ್ಣೀರು ಮತ್ತು ನೋವುಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಸಿಂಹರಾಶಿಯವರು ಶೀಘ್ರದಲ್ಲೇ ಆರ್ಥಿಕವಾಗಿ ಸದೃಢರಾಗಲಿದ್ದಾರೆ. ಅಂದರೆ ನೀವು ಶ್ರೀಮಂತರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾಳೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ನೀವು ನೋಡಲಿದ್ದೀರಿ. ವಿಶೇಷವಾಗಿ ಉದ್ಯಮ ರಂಗದಲ್ಲಿರುವ ಸಿಂಹರಾಶಿಯವರಿಗೆ ಇದು ಸುವರ್ಣಕಾಲ. ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳು ಈಗ ಹಣ್ಣು ನೀಡುವ ಸಮಯ ಬಂದಿದೆ. ಹಳೆಯ ವ್ಯವಹಾರಗಳಿಂದ ಅಪಾರವಾದ ಲಾಭ ನಿಮ್ಮದಾಗಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯದೇವನು ಈಗ ಅತ್ಯಂತ ಪ್ರಬಲನಾಗಿದ್ದಾನೆ. ಇದರೊಂದಿಗೆ ಕುಜ, ರಾಹು ಮತ್ತು ಬುಧ ಗ್ರಹಗಳ ಸಂಚಾರವು ನಿಮಗೆ ವಿಶೇಷ ಶಕ್ತಿಯನ್ನು ನೀಡುತ್ತಿದೆ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಆರ್ಥಿಕ ಲಾಭ ಹೆಚ್ಚಾದಂತೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಹಣದ ವಿಚಾರದಲ್ಲಿ ಮತ್ತು ಶುಭ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಮತ್ತು ಜಾಗರೂಕತೆಯಿಂದ ಇರುವುದು ಒಳಿತು. ಶನಿದೇವನು 11ನೇ ಮನೆಯಲ್ಲಿ ನೆಲೆಸಿರುವುದರಿಂದ ನೀವು ಪಡು ಪ್ರತಿಯೊಂದು ಕಷ್ಟಕ್ಕೂ ತಕ್ಕ ಪ್ರತಿಫಲವನ್ನು ಅವನು ನೀಡಿಯೇ ತೀರುತ್ತಾನೆ. ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ನ್ಯಾಯದ ಹಾದಿಯಲ್ಲಿರುವ ನಿಮ್ಮನ್ನು ಶನಿದೇವನು ಸದಾ ರಕ್ಷಿಸುತ್ತಾನೆ. ಕುಟುಂಬದ ದೃಷ್ಟಿಯಿಂದ ನೋಡುವುದಾದರೆ ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ಮನೆಯಲ್ಲಿ ಸುಖ, ಶಾಂತಿ ನೆಲೆಸಲಿದೆ. ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮಗೆ ಸಹಕಾರ ನೀಡಲಿದ್ದಾರೆ. ವೈವಾಹಿಕ ಜೀವನವು ಮಧುರವಾಗಿರಲಿದ್ದು ದಾಂಪತ್ಯದ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಗುರುಬಲದ ಪ್ರಭಾವದಿಂದಾಗಿ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ಉತ್ತಮ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನೀವು ಅನುಭವಿಸುತ್ತಿರುವ ಈ ಎಲ್ಲಾ ಸೌಕರ್ಯಗಳು ನಿಮ್ಮ ಹಳೆಯ ಪುಣ್ಯದ ಫಲವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಒಂದೇ ಬಾರಿಗೆ ಇಷ್ಟೊಂದು ಪ್ರಗತಿ ಮತ್ತು ಹಣವನ್ನು ಗಳಿಸುತ್ತಿರುವುದನ್ನು ಕಂಡು ನಿಮ್ಮ ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಐಶ್ವರ್ಯದ ಬದುಕು ನಿಮ್ಮದಾಗಲಿದೆ. ಇದು ಕೇವಲ ನಿಮ್ಮ ಪರಿಶ್ರಮ ಮಾತ್ರವಲ್ಲ, ದೈವಿಕ ಶಕ್ತಿಯ ಆಶೀರ್ವಾದವೂ ಹೌದು. ಈ ಹಿಂದೆ ನಿಮ್ಮನ್ನು ಬಿಟ್ಟು ಹೋದವರು, ನಿಮ್ಮನ್ನು ಕಡೆಗಣಿಸಿದವರು ಈಗ ತಮ್ಮ ತಪ್ಪುಗಳನ್ನು ಅರಿತುಕೊಂಡು ನಿಮ್ಮ ಬಳಿಗೆ ಮರಳಿ ಬರಲಿದ್ದಾರೆ. ಜನವರಿ ತಿಂಗಳು ಸಿಂಹರಾಶಿಯವರಿಗೆ ಪ್ರತಿಯೊಂದು ಹಂತದಲ್ಲೂ ಬೆಂಬಲ ನೀಡಲಿದೆ. ಸಿಂಹರಾಶಿಯವರು ಮೂಲತಃ ತುಂಬಾ ಬುದ್ಧಿವಂತರು ಮತ್ತು ಎಂತಹ ಕಠಿಣ ಕೆಲಸವನ್ನಾದರೂ ಯಶಸ್ವಿಯಾಗಿ ಮುಗಿಸುವ ಸಾಮರ್ಥ್ಯ ಹೊಂದಿದವರು. ಸೂರ್ಯನಂತೆ ಹೊಳೆಯುವ ವ್ಯಕ್ತಿತ್ವ ನಿಮ್ಮದು. ನೀವು ಇಲ್ಲಿಯವರೆಗೆ ಯಾರಿಗಾಗಿ ತ್ಯಾಗ ಮಾಡಿದ್ದೀರೋ, ಯಾರಿಗಾಗಿ ಕಷ್ಟಪಟ್ಟಿದ್ದೀರೋ ಅಂತಹ ಜನರ ನಿಜವಾದ ಬಣ್ಣ ಈಗ ನಿಮ್ಮ ಮುಂದೆ ಬಯಲಾಗುತ್ತದೆ. ಜನರ ಮುಖಮಾಡುಗಳು ಕಳಚುಬಿದ್ದಾಗ ನಿಮಗೆ ಸ್ವಲ್ಪ ಬೇಸರವಾಗಬಹುದು ಅಥವಾ ಧೈರ್ಯಗುಂದಬಹುದು.
ಆದರೆ ದೇವರು ನಿಮಗೆ ಸತ್ಯವನ್ನು ದರ್ಶನ ಮಾಡಿಸುತ್ತಿದ್ದಾನೆ ಎಂದು ಭಾವಿಸಿ. ಈ ಕಠಿಣ ಅರಿವು ನಿಮ್ಮನ್ನು ಭವಿಷ್ಯದಲ್ಲಿ ಮೋಸ ಹೋಗದಂತೆ ರಕ್ಷಿಸುತ್ತದೆ. ಯಶಸ್ಸು ಮತ್ತು ಹಣವು ಆಕಸ್ಮಿಕವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದ್ದೀರಿ. ನಿಮ್ಮ ನಿರ್ಧಾರಗಳಿಗೆ ಕಚೇರಿಯಲ್ಲಿ ಮತ್ತು ಮನೆಯಲ್ಲಿ ಅತೀವವಾದ ಗೌರವ ಸಿಗಲಿದೆ. ಯಾರು ನಿಮ್ಮನ್ನು ಅವಮಾನಿಸಿದ್ದರೋ ಅವರು ಈಗ ನಿಮ್ಮ ಮುಂದೆ ತಲೆಬಾಗಲಿದ್ದಾರೆ. ನಿಮ್ಮ ಜೀವನದ ಈ ಹೊಸ ಅಧ್ಯಾಯವು ಅತ್ಯಂತ ಸುಖಮಯವಾಗಿರಲಿದೆ. ಧನಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರುವುದರಿಂದ ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗಲಿವೆ. ಸಿಂಹರಾಶಿಯವರೇ, ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ನಿಮ್ಮ ವ್ಯಕ್ತಿತ್ವವು ಹೊರನೋಟಕ್ಕೆ ಎಷ್ಟು ಗಂಭೀರವಾಗಿ ಕಾಣಿಸುತ್ತದೆಯೋ ಅಂತರಾಳದಲ್ಲಿ ಅಷ್ಟೇ ಆಳವಾದ ಭಾವನೆಗಳ ಸಾಗರವನ್ನು ಹೊಂದಿರುತ್ತೀರಿ. ಮೇಲೆ ಅಬ್ಬರಿಸುವ ಅಲೆಯಂತೆ ಕಂಡರೂ ನಿಮ್ಮ ಮನಸ್ಸು ಅಂತಿಮವಾಗಿ ಶಾಂತ ಸಾಗರದಂತೆ ವಿಶಾಲವಾಗಿರುತ್ತದೆ. ಹೊರಗಿನ ಲೋಕಕ್ಕೆ ನೀವು ವೇಗವಾಗಿ ಮತ್ತು ಕಠಿಣವಾಗಿ ಕಾಣಿಸಿಕೊಳ್ಳಬಹುದು, ಆದರೆ ನಿಮ್ಮೊಳಗೆ ಅಸಂಖ್ಯಾತ ಆಲೋಚನೆಗಳು ಮತ್ತು ಅನುಭವಿಸಿದ ನೋವುಗಳ ಸುಳಿಯಿರುತ್ತದೆ. ಸಿಂಹರಾಶಿಯವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಒಂದು ಅತ್ಯುತ್ತಮ ಉದಾಹರಣೆ. ನೀವು ಜೀವನದಲ್ಲಿ ಇಂದು ಈ ಉನ್ನತ ಸ್ಥಾನವನ್ನು ತಲುಪಲು ಎಷ್ಟು ಶ್ರಮಿಸಿದ್ದೀರಿ ಮತ್ತು ಎಷ್ಟು ಒಳ್ಳೆಯತನವನ್ನು ಕಾಪಾಡಿಕೊಂಡಿದ್ದೀರಿ ಎಂಬುದು ದೇವರಿಗೆ ತಿಳಿದಿದೆ. ನಿಮ್ಮ ಪರಿಶ್ರಮದ ಬಗ್ಗೆ ಹೇಳುವುದಾದರೆ, ನೀವು ಒಮ್ಮೆ ಒಂದು ಗುರಿಯನ್ನು ನಿಗದಿಪಡಿಸಿದರೆ ಅಥವಾ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದನ್ನು ಪೂರ್ಣಗೊಳಿಸುವವರೆಗೂ ನಿಮಗೆ ವಿಶ್ರಾಂತಿ ಎಂಬುದು ಇರುವುದಿಲ್ಲ. ನಿಮ್ಮ ಈ ಅದಮ್ಯ ಇಚ್ಛಾಶಕ್ತಿಯೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ. ನೀವು ಭಾವನಾತ್ಮಕ ಜೀವಿಗಳು. ಪ್ರೀತಿಪಾತ್ರರಿಗಾಗಿ ಎಂತಹ ಕಷ್ಟವನ್ನೂ ಎದುರಿಸುತ್ತೀರಿ. ಎಷ್ಟೇ ಅಡೆತಡೆಗಳು ಎದುರಾದರೂ ಅವುಗಳನ್ನು ಮೆಟ್ಟಿ ನಿಂತು ಯಶಸ್ಸಿನ ಶಿಖರವನ್ನು ಏರುವುದು ನಿಮ್ಮ ಜನ್ಮಜಾತ ಗುಣ. ವಿಶೇಷವಾಗಿ ಸಿಂಹರಾಶಿಯ ಮಹಿಳೆಯರ ಬಗ್ಗೆ ಹೇಳಬೇಕೆಂದರೆ ಅವರು ಅತ್ಯಂತ ಆತ್ಮವಿಶ್ವಾಸವುಳ್ಳವರು. ತಮ್ಮ ಸೌಂದರ್ಯ ಮತ್ತು ವ್ಯಕ್ತಿತ್ವದ ಮೇಲೆ ಅವರಿಗೆ ಅತೀವವಾದ ನಂಬಿಕೆಯಿರುತ್ತದೆ. ಈ ರಾಶಿಯ ಮಹಿಳೆಯರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನಗಳನ್ನು ಅಲಂಕರಿಸುತ್ತಾರೆ. ಬುದ್ಧಿವಂತಿಕೆಯಲ್ಲಿ ಅವರು ಸಾಟಿಯಿಲ್ಲದವರು. ವಿಜಯದ ಹಾದಿಯಲ್ಲಿ ನಡೆಯುವುದು ಅವರಿಗೆ ಇಷ್ಟವಾದ ಕೆಲಸ. ಸಿಂಹರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ವಿದೇಶ ಪ್ರಯಾಣದ ಯೋಗವೂ ಇದೆ. ಇದು ನಿಮಗೆ ಲಾಭದಾಯಕವಾಗಿರಲಿದೆ. ವಿವಿಧ ಮೂಲಗಳಿಂದ ಅನಿರೀಕ್ಷಿತವಾಗಿ ಹಣವು ನಿಮ್ಮ ಕೈ ಸೇರಲಿದೆ. ವೈದ್ಯಕೀಯ, ತಾಂತ್ರಿಕ ಶಿಕ್ಷಣ, ಸಾಹಿತ್ಯ ಅಥವಾ ಕಲೆ ಈ ಕ್ಷೇತ್ರಗಳಲ್ಲಿರುವ ಸಿಂಹರಾಶಿಯವರಿಗೆ ಇದು ಅತ್ಯಂತ ಶುಭಕಾಲ. ನಿಮ್ಮ ಜೀವನದ ಹಾದಿ ಇನ್ನು ಮುಂದೆ ಹೂವಿನ ಹಾದಿ ಆಗಲಿದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಿಕೊಳ್ಳಬೇಕು. ಸಿಂಹದ ಅಬ್ಬರದಂತೆ ನಿಮ್ಮ ಕೋಪವು ಕ್ಷಣಿಕವಾದರೂ ಅದು ಕೆಲವೊಮ್ಮೆ ವಿಪತ್ತುಗಳನ್ನು ತರಬಹುದು. ಆದ್ದರಿಂದ ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಶ್ರದ್ಧೆ, ಭಕ್ತಿ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ನೀವು ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನಸ್ಥಿತಿಯವರು. ಇದೇ ನಿಮ್ಮ ಅದೃಷ್ಟಕ್ಕೆ ಮುಖ್ಯ ಕಾರಣ. ನಿಮ್ಮ ಆರೋಗ್ಯದ ಬಗ್ಗೆ ಇದ್ದ ಚಿಂತೆಗಳು ಇನ್ನು ಮುಂದೆ ದೂರವಾಗಲಿವೆ. ದುರ್ಗಾಮಾತೆಯ ಅನುಗ್ರಹದಿಂದ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಈಗ ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯ ವಿಷಯಕ್ಕೆ ಬರೋಣ. ಜ್ಯೋತಿಷ್ಯಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಸಿಂಹರಾಶಿಯವರ ಜೀವನದಲ್ಲಿ ಕ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಈ ಹೆಸರಿನ ಮಹಿಳೆ ನಿಮ್ಮ ಜೀವನಕ್ಕೆ ಸ್ನೇಹಿತೆಯಂತೆ ಅಥವಾ ಹಿತೈಷಿಯಂತೆ ಬರಬಹುದು, ಆದರೆ ಅವಳ ಅಂತರಾಳದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರುವುದಿಲ್ಲ. ಅವಳು ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಮತ್ತು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಾಶ ಮಾಡಲು ಬರಬಹುದು. ನಿಮ್ಮ ಕರ್ಮಫಲದ ಭಾಗವಾಗಿ ಅವಳು ಬಂದಿರಬಹುದು, ಆದರೆ ಅವಳೊಂದಿಗೆ ಅತಿಯಾದ ಸ್ನೇಹ ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವುದು ನಿಮಗೆ ದೊಡ್ಡ ಅಪಾಯವನ್ನು ತಂದೊಡ್ಡಬಹುದು. ನಿಮ್ಮ ಮನೆಯ ಶಾಂತಿಯನ್ನು ಕದಡುವ ಈ ವ್ಯಕ್ತಿಯನ್ನು ನಂಬಬೇಡಿ ಮತ್ತು ಸಾಧ್ಯವಾದಷ್ಟು ದೂರವಿರಿ. ಈ ದೃಷ್ಟಿದೋಷಗಳಿಂದ ಮತ್ತು ಶತ್ರುಬಾಧೆಗಳಿಂದ ಮುಕ್ತಿ ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ನಿಮ್ಮ ಮನೆಯನ್ನು ಶುಚಿಗೊಳಿಸುವಾಗ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ನೆಲವನ್ನು ಒರೆಸಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಅಲೋವೆರಾ ಅಂದರೆ ಲೋಳೆಸರ ಗಿಡವನ್ನು ಕಟ್ಟಿರಿ. ಅಲ್ಲದೆ ದೃಷ್ಟಿದೋಷ ನಿವಾರಣೆಗಾಗಿ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿಯನ್ನು ಮನೆಗೆ ದೃಷ್ಟಿ ತೆಗೆದು ಹಾಕಬೇಕು. ಮನೆಯ ಮುಂಭಾಗದಲ್ಲಿ ಒಂದು ದೃಷ್ಟಿಬೊಂಬೆ ಅಥವಾ ದೃಷ್ಟಿ ಗಣಪತಿಯ ಫೋಟೋವನ್ನು ಇಡುವುದು ಅತ್ಯಂತ ಶ್ರೇಷ್ಠ. ಪ್ರತಿ ಸೋಮವಾರ ತಪ್ಪದೇ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ. ಶಿವನ ಅನುಗ್ರಹವಿದ್ದರೆ ಎಂತಹ ದೊಡ್ಡ ಕಷ್ಟವೂ ಮಂಜಿನಂತೆ ಕರಗುತ್ತದೆ. ನೀವು ಬೇಡಿದ ಪ್ರತಿಯೊಂದು ವರವನ್ನು ಆ ಪರಶಿವನು ಕರುಣಿಸುತ್ತಾನೆ.
ಸಿಂಹರಾಶಿಯವರೇ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ. ಈ ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ನೀವು ಸಿದ್ಧರಾಗಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಗೆಳೆಯರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶುಭವಾಗಲಿ.